ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 36ನೇ ವಾಕ್ಯದಿಂದ, ಇದಲ್ಲದೆ ಅನ್ನಲೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ದೇವಾಲಯವನ್ನ ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನ ಮಾಡ್ತಿದ್ದಳು. ಅಂತ ಅನ್ನದಿರು ಇಲ್ಲಿ ಯಾರಾದ್ರೂ ಇದ್ದೀರಾ? ನಿರಂತರವಾದ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಿಗೆ ದೇವರ ಟೈಮಿಂಗ್ ಗೊತ್ತಾಗುತ್ತೆ. ದೇ ವಿಲ್ ಸ್ಪೀಕ್. ಬಿಡುಗಡೆ ಬರೋ ಟೈಮ್ ಆಯ್ತು, ಅದ್ಭುತ ಕಾಣೋ ಟೈಮ್ ಆಯ್ತು, ನಿನ್ ಜಯದ ಸಮಯವಾಯ್ತು ಎಂದು ಯಾರಿಗರ್ಥ ಆಗುತ್ತೆ ಅಂದರೆ, ನಿರಂತರವಾಗಿ ದೇವರ ಸನ್ನಿಧಾನದಲ್ಲಿ ಕಣ್ಣನೀರು, ಪ್ರಾರ್ಥನೆ, ಉಪವಾಸ, ಬೇಸರಗೊಳ್ಳದೆ ಅವರು ಒಂದನ್ನೇ ಎದುರು ನೋಡುತ್ತಾ ಅದಕ್ಕಾಗಿಯೇ ಪ್ರಾರ್ಥನೆ ಮಾಡ್ತಾ ಇರ್ತಾರಲ್ಲ, ಅಂತವರಿಗೆ ದೇವರ ಟೈಮಿಂಗ್ ಅರ್ಥ ಆಗೋದು. ನಂಬುವವರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ.